ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾನಿವತ್ತು ನಿಮಗೆ ಮನೇಲಿ ಸಿಂಪಲ್ಲಾಗಿ ದಾಸವಾಳ ಹೂವಿನ ಜ್ಯೂಸ್ ಯಾವ ರೀತಿ ಮಾಡೋದು, ಹಾಗೆ ಅದರಿಂದ ಆಗುವ ಲಾಭಗಳು ಎಷ್ಟೆಲ್ಲ ಇದೆ ಅಂತ ಹೇಳಿಬಿಟ್ಟು ನಾನು ನಿಮಗೆ ವಿಡಿಯೋ ಮೂಲಕ ತೋರಿಸ್ತೀನಿ. ಇಲ್ಲೇ ನಮ್ಮ ಮನೆ ಹತ್ತಿರ ತುಂಬ ಥರದ ದಾಸವಾಳ ಹೂಗಳು ಬಿಟ್ಟಿತ್ತು. ಹಾಗೆ ಸ್ವಲ್ಪ ಹೂಗಳನ್ನ ದೇವರಿಗೆ ಮುಡಿಸಿ ಇನ್ನುಳಿದ ಹೂಗಳನ್ನ ಇವತ್ತು ಜ್ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಇಷ್ಟು ಹೂ ನನಗೆ ಸಿಕ್ಕಿದೆ. ಮೊದಲಿಗೆ ಒಂದು ಬೌಲಿಗೆ ಬಿಸಿ ನೀರನ್ನು ಹಾಕ್ಕೊತಿದ್ದೀನಿ. ಬೇಕಾದರೆ ನೀವು ಆವಾಗಲೇ ಕುದಿಸ್ಕೊಂಡು ಬೇಕಾದರೆ ಹೂವಿನ ಹೆಸರನ್ನ ಹಾಕ್ಕೋಬೋದು. ನಾನಿಲ್ಲಿ ಮುಂಚೆನೇ ಕುದಿಸಿಟ್ಟಿದ್ದೀನಿ ನೀರನ್ನು, ಅದಕ್ಕೆ ಹೂವಿನ ಹೆಸರನ್ನ ಹಾಕ್ಕೊತಾ ಇದ್ದೀನಿ. ಮೊದಲಿಗೆ ಹೂವನ್ನ ಸ್ವಲ್ಪ ಚೆನ್ನಾಗಿ ತೊಳ್ಕೊಂಡು ಆಮೇಲೆ ಹೆಸರುಗಳನ್ನ ಈ ರೀತಿ ಬಿಡಿಸ್ಕೋಬೇಕು. ನೋಡಿ, ಈ ರೀತಿಯಾಗಿ ಬಿಡಿಸ್ಕೊಂಡ ನಂತರ ಅದು ನಿಧಾನಕ್ಕೆ ಅದರ ಹೂವಿನ ಬಣ್ಣ ಬಿಡುತ್ತದೆ. ಇಷ್ಟು ಹೂವು ಸಿಕ್ಕಿದೆ. ಇವಾಗ ಒಂದು ಸ್ವಲ್ಪ ಅರ್ಧ ಗಂಟೆ ಹೊತ್ತು ಬಿಟ್ಟು ಆಮೇಲೆ ನೋಡಿ ತುಂಬ ಚೆನ್ನಾಗಿ ಅದರ ಕಲರು ಬಿಟ್ಟಿರುತ್ತೆ. ನೋಡಿ, ಅರ್ಧ ಗಂಟೆ ಆಗಿದೆ. ನೋಡಿ, ಇಷ್ಟು ಚೆನ್ನಾಗಿ ಕಲರ್ ಬಿಟ್ಟಿದೆ ಅಂತ ಹೇಳಿಬಿಟ್ಟು. ಹಾಗೆ ಇನ್ನೂ ಕಲರ್ ಜಾಸ್ತಿ ಬರುತ್ತೆ. ಅದಕ್ಕೆ ನಾನು ಇವಾಗ ಏನು ಹಾಕ್ತೀನಿ ಅಂತ ಹೇಳಿದ್ರೆ, ಒಂದು ನಿಂಬೆ ಹಣ್ಣನ್ನು ಕಟ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ಅದು ಇನ್ನಷ್ಟು ಕಲರು ಬರ್ತದೆ. ಹಾಗೆ ಅದಕ್ಕೆ ಸ್ವಲ್ಪ ಒಂದು ಮುಚ್ಚಳಷ್ಟು ಜೇನು ಹಾಕ್ಕೊತಿದ್ದೀನಿ. ಹಾಗೆ 2 ಸ್ಪೂನು ಸಕ್ಕರೆ. ನೋಡಿ, ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು, ತುಂಬ ಚೆನ್ನಾಗಿದೆ. ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಹಾಗೆ ಪೆಪ್ಪರ್ ಕೂಡ ಸ್ವಲ್ಪ ಹಾಕ್ಕೊತೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕಲರ್ ಕೂಡ ಇನ್ನೂ ಜಾಸ್ತಿ ಆಗಿದೆ. ಯಾವುದೇ ನಾನು ಕಲರ್ ಕೂಡ ಇಲ್ಲಿ ಮಿಕ್ಸ್ ಮಾಡ್ಕೊಂಡಿಲ್ಲ. ಹಾಗೆ ಇದಕ್ಕೆ 3 ಐಸ್ ಕ್ಯೂಬನ್ನು ಹಾಕ್ಕೊತಿದ್ದೀನಿ, ಕೂಲಾಗಿರಲಿ ಅಂತ ಹೇಳಿಬಿಟ್ಟು. ಹಾಗೆ ಜ್ಯೂಸ್ ಕೂಡ ಇಲ್ಲಿ ರೆಡಿ ಆಯಿತು. ಏನಿದು ದಾಸವಾಳ ಹೂವಿನ ಉಪಯೋಗ? ಮೇಯ್ನಾಗಿ ದಾಸವಾಳ ಹೂ ಸೌಂದರ್ಯವರ್ಧಕ ಮತ್ತು ಔಷಧೀಯ ಗುಣವನ್ನು ಹೊಂದಿದೆ ಅಂತಲೇ ಹೇಳ್ಬೋದು. ಆಮೇಲೆ ಕೆಮ್ಮು ಶೀತ ಎಲ್ಲ ಬರೋದಿಲ್ಲ ಈ ರೀತಿ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ. ನಾನು ಕೂಡ ಇಲ್ಲಿ ಟೇಸ್ಟ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಹಾಗೆ ಕೂಲ್ ಆಗಿದೆ. ಕೆಲವರು ಬೇಸಿಗೆ ಟೈಮಲ್ಲಿ ಬಾಯಾರಿಕೆ ಆದಾಗ ಬರೀ ನೀರಿಗಿಂತ ತಣ್ಣಗಿರುವ ಪಾನೀಯ ಸೇವಿಸಲಿಕ್ಕೆ ಹೆಚ್ಚು ಬಯಸ್ತೀರಿ. ಬಾಯಾರಿಕೆ ಕಡಿಮೆ ಮಾಡಲು ಕೆಮಿಕಲ್ ಮಿಶ್ರಿತ ಕೂಲ್ ಡ್ರಿಂಕ್ಸನ್ನು ಕೂಡ ಕುಡಿತೀರಿ. ಅದರ ಬದಲು ನೈಸರ್ಗಿಕ ಜ್ಯೂಸ್ ಮಾಡಿ ಕುಡಿದ್ರೆ ಬಾಯಿಗೆ ರುಚಿ, ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಅಂತಲೇ ಹೇಳ್ಬೋದು. ನಿಮಗೆ ನನ್ನ ದಾಸವಾಳ ಹೂವಿನ ಜ್ಯೂಸ್ ಇಷ್ಟ ಆಯಿತಾ? ನೀವು ಕೂಡ ಇದೇ ರೀತಿ ದಾಸವಾಳ ಹೂವಿನ ಜ್ಯೂಸ್ ಮಾಡಿ ಕುಡೀರಿ. ನಾನು ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮ್ಮನ್ನ ಮೀಟ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.